ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮೆಕ್ಕಾ ಮದೀನದ ಬಗ್ಗೆ ನಿಮಗೆಷ್ಟು ಗೊತ್ತು? ಅದರ ಇತಿಹಾಸ ಏನು? ಅನ್ಯ ಧರ್ಮದವರಿಗೆ ಅಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ? ಮೆಕ್ಕಾದ ರಹಸ್ಯಗಳು ಏನು? ಈ ಎಲ್ಲ ಮಾಹಿತಿಗಳು ಈ ಒಂದು ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋ ಯಾರಿಗೆ ತುಂಬ ಯೂಸ್ಫುಲ್ ಇದೆಯೋ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದಿಷ್ಟೇ ಅಲ್ಲದೆ ಇದೇ ರೀತಿಯ ಇನ್ನೂ ಅನೇಕ ಇತಿಹಾಸದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ. ಅದನ್ನು ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಸ್ನೇಹಿತರೆ, ಮೆಕ್ಕಾ ಅಂತ ಕರೆಯುವ ಈ ಒಂದು ಸ್ಥಳ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಇಡೀ ಭೂಗೋಳದಲ್ಲಿ ಇಸ್ಲಾಂ ಧರ್ಮಕ್ಕೆ ಇರುವಂತಹ ಏಕೈಕ ಪವಿತ್ರ ಸ್ಥಳ ಇದಾಗಿದ್ದು. ಇದು ಸೌದಿ ಅರಬ್ನಲ್ಲಿದೆ. ಕೆಂಪು ಸಮುದ್ರದಿಂದ 70 ಕಿಲೋಮೀಟರ್ ದೂರದಲ್ಲಿ ಹಾಗೂ ಸಮುದ್ರ ಮಟ್ಟದಿಂದ ಸುಮಾರು 227 ಮೀಟರ್ ಎತ್ತರದ ಕಣಿವೆ ಪ್ರದೇಶದಲ್ಲಿ ಈ ಒಂದು ಮೆಕ್ಕಾ ಅಥವಾ ಮಕ್ಕಾ ಮದೀನಾ ಸ್ಥಿರವಾಗಿ ನಿಂತಿದೆ. ಸ್ನೇಹಿತರೆ, ನಾವು ಬದುಕುತ್ತಿರುವ ಜಗತ್ತು ಅನೇಕ ಧರ್ಮಗಳು, ನಂಬಿಕೆಗಳು ಮತ್ತು ಸಂಸ್ಕೃತಿಗಳಿಂದ ಕೂಡಿದ ಒಂದು ವೈವಿಧ್ಯಮಯ ಜಗತ್ತು. ಆದರೆ ನಿಮಗೆ ಒಂದು ಪ್ರಶ್ನೆ ತಲೆಯಲ್ಲಿ ಬಂದಿರಬಹುದು. ಈ ಒಂದು ಮಕ್ಕಾ ಮದೀನದಲ್ಲಿ ಯಾಕೆ ಬೇರೆ ಧರ್ಮದವರಿಗೆ ಪ್ರವೇಶ ಇಲ್ಲ ಎನ್ನುವುದು. ಈ ಒಂದು ಪ್ರಶ್ನೆ ಏನಿದೆ, ಇದು ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಾಗದೆ ಇನ್ನೂ ಪ್ರಪಂಚಾದ್ಯಂತ ಇರುವಂತಹ ಅನೇಕ ಧರ್ಮಗಳಿಗೂ ಕೂಡ ಅನ್ವಯಿಸುತ್ತೆ. ಹಾಗಾದರೆ ಈ ಕೆಲವು ಮಸೀದಿಗಳು, ದೇವಸ್ಥಾನಗಳು ಅಥವಾ ಪವಿತ್ರ ಸ್ಥಳಗಳಲ್ಲಿ ಎಲ್ಲ ಧರ್ಮದವರಿಗೆ ಯಾಕೆ ಪ್ರವೇಶ ಇರೋದಿಲ್ಲ? ಇದು ಭೇದ ಭಾವನ ಅಥವಾ ಧರ್ಮದ ನಿಯಮನ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ತಾ ಹೋಗೋಣ. ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್, ಯಹೂದಿ, ಬೌದ್ಧ ಮತ್ತು ಜೈನ ಧರ್ಮಗಳ ಕೆಲವು ಪವಿತ್ರ ಸ್ಥಳಗಳಲ್ಲಿ ಇರುವ ಪ್ರವೇಶ ನಿಯಮಗಳು, ಅದರ ಹಿಂದಿರುವ ಕಾರಣಗಳು ಮತ್ತು ಅದು ಜಗತ್ತಿನ ಜನರ ಮೇಲೆ ಬೀರ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ಸಮತೋಲನದ ದೃಷ್ಟಿಯಿಂದ ಇಂದು ನಾವು ಸತ್ಯವನ್ನು ಕಂಡುಕೊಳ್ಳೋಣ. ಮೊದಲನೇದಾಗಿ ಇಸ್ಲಾಂ ಧರ್ಮದ ಮಕ್ಕಾ ಮತ್ತು ಮದೀನಾ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇಸ್ಲಾಂ ಧರ್ಮದಲ್ಲಿ ಮಕ್ಕಾ ಮತ್ತು ಮದೀನಾ ಅತ್ಯಂತ ಪವಿತ್ರ ನಗರಗಳು ಅನ್ನೋದು ಬಹುಶಃ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಮಕ್ಕಾದಲ್ಲಿ ಕಾಬಾ ಇದೆ, ಹಾಗೆ ಹಜ್ ಮತ್ತು ಉಮ್ರಾ ಅನ್ನುವಂತಹ ಧಾರ್ಮಿಕ ಕರ್ಮಗಳ ಕೇಂದ್ರ ಕೂಡ ಇದೆ. ಇನ್ನು ಮದೀನಾದಲ್ಲಿ ಇಸ್ಲಾಂ ಧರ್ಮದ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಮಸೀದಿ ಇರುವಂತಹ ಸ್ಥಳ ಕೂಡ ಇದೆ. ಇಸ್ಲಾಂ ಧರ್ಮದ ನಿಯಮಗಳ ಪ್ರಕಾರ ಈ ನಗರಗಳು ಸಂಪೂರ್ಣವಾಗಿ ಧಾರ್ಮಿಕ ಆಚರಣೆಗಳಿಗೆ ಮೀಸಲಾಗಿದೆ. ಅಲ್ಲಿ ಆಧ್ಯಾತ್ಮಿಕ ಶುದ್ಧತೆ, ಶಿಸ್ತು ಮತ್ತು ನಿಯಮಗಳ ಪಾಲನೆ ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಈ ಒಂದು ಪ್ರದೇಶದಲ್ಲಿ ಮುಸ್ಲಿಮರಿಗೆ ಮಾತ್ರ ಪ್ರವೇಶವನ್ನು ನೀಡ್ತಾರೆ. ಇದನ್ನ ಭೇದ ಭಾವ ಅಂತ ನೋಡುವುದಕ್ಕಿಂತಲೂ ಮೊದಲು ಈ ಒಂದು ಧರ್ಮದ ಆಂತರಿಕ ನಿಯಮ ಮತ್ತು ನಂಬಿಕೆ ಅಂತ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಯಹೂದಿ ಧರ್ಮದಲ್ಲೂ ಕೂಡ ಕೆಲವು ಪವಿತ್ರ ಸ್ಥಳಗಳು ಮತ್ತು ಸಿನಗಾಗಗಳಲ್ಲಿ ಇತರ ಧರ್ಮದವರಿಗೆ ಪ್ರವೇಶ ಇರೋದೇ ಇಲ್ಲ, ವಿಶೇಷವಾಗಿ ಧಾರ್ಮಿಕ ಪ್ರಾರ್ಥನೆ ನಡೆಯುವಂತಹ ಸಮಯದಲ್ಲಿ. ಹಾಗೆ ಅತ್ಯಂತ ಪವಿತ್ರ ಪ್ರದೇಶಗಳಲ್ಲಿ ಕೂಡ ಈ ಒಂದು ಯಹೂದಿ ಧರ್ಮದಲ್ಲಿ ಹಲಖ ಎಂಬ ಧಾರ್ಮಿಕ ಕಾನೂನನ್ನು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಈ ಒಂದು ಕಾನೂನು ಅವರ ಜೀವನ ಶೈಲಿ ಮತ್ತು ಆರಾಧನೆಗೆ ಆಧಾರವಾಗಿ ನಿಂತಿದೆ. ಈ ಒಂದು ಕಾನೂನೇನಿದೆ, ಇದು ಹೊರಗಿನವರ ವಿರುದ್ಧ ಅಲ್ಲ, ಬದಲಿಗೆ ಅವರ ಧಾರ್ಮಿಕ ಶಿಸ್ತು ಮತ್ತು ಗುರುತನ್ನು ಉಳಿಸಿಕೊಳ್ಳೋಕೆ ಮಾತ್ರ ಈ ರೀತಿಯ ಕಟ್ಟುನಿಟ್ಟಿನ ನಿರ್ಬಂಧವನ್ನು ಅನ್ಯ ಧರ್ಮದವರ ಬರುವಿಕೆಯ ಮೇಲೆ ವಿಧಿಸುತ್ತೆ. ಇನ್ನು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಬಹುತೇಕ ಚರ್ಚ್ಗಳು ಎಲ್ಲರಿಗೂ ಕೂಡ ಮುಕ್ತವಾಗಿದೆ. ಆದರೆ ಈ ಧರ್ಮದ ಕೆಲವು ಮೊನಾಸ್ಟರೀಸ್ಗಳಲ್ಲಿ, ಸನ್ಯಾಸಿಗಳ ವಾಸಸ್ಥಾನಗಳಲ್ಲಿ ಹಾಗೆ ವಿಶೇಷ ಪ್ರಾರ್ಥನಾ ಕೊಠಡಿಗಳಲ್ಲಿ ಪ್ರವೇಶಕ್ಕೆ ನಿಯಮಗಳಿವೆ. ಇವು ಪ್ರವಾಸ ನಿರ್ಬಂಧಗಳಲ್ಲ, ಬದಲಿಗೆ ಆಧ್ಯಾತ್ಮಿಕ ಏಕಾಂತ ಮತ್ತು ಶಿಸ್ತು ಕಾಪಾಡೋಕೆ ಅನ್ಯ ಧರ್ಮದವರಿಗೆ ಅಲ್ಲಿ ನಿರ್ಬಂಧಗಳು ಇರುತ್ತವೆ. ಇನ್ನು ಬೌದ್ಧ ಮತ್ತು ಜೈನ ಧರ್ಮಗಳು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಮುಕ್ತ ಧರ್ಮಗಳೆಂದೇ ಗುರುತಿಸಲ್ಪಟ್ಟಿವೆ. ಬಹುತೇಕ ವಿಹಾರಗಳು, ಬಸದಿಗಳು, ಸ್ಮಾರಕಗಳು ಎಲ್ಲರಿಗೂ ಕೂಡ ಪ್ರವೇಶ ನೀಡುತ್ತವೆ. ಆದರೆ
ಧ್ಯಾನ ಕೇಂದ್ರಗಳ ಒಳಭಾಗ, ದೀಕ್ಷಾ ಪ್ರದೇಶಗಳಲ್ಲಿ ಅನ್ಯ ಧರ್ಮದವರಿಗೆ ನಿರ್ಬಂಧವಿರುತ್ತೆ. ಕಾರಣ ಏನಂದರೆ ಅಲ್ಲಿ ಶಾಂತಿ, ಮೌನ ಮತ್ತು ಆಧ್ಯಾತ್ಮಿಕ ಸಾಧನೆಯೇ ಮುಖ್ಯ ಉದ್ದೇಶವಾಗಿರುತ್ತೆ. ಇನ್ನು ಹಿಂದೂ ಧರ್ಮದಲ್ಲಿ ನೋಡೋದಾದ್ರೆ ಬಹುತೇಕ ದೇವಸ್ಥಾನಗಳು ಎಲ್ಲರಿಗೂ ಕೂಡ ಮುಕ್ತವಾಗಿವೆ. ಆದರೆ ಕೆಲವು ಪುರಾತನ ಮತ್ತು ಸಂಪ್ರದಾಯಬದ್ಧ ದೇವಸ್ಥಾನಗಳಲ್ಲಿ ಹಿಂದೂ ಧರ್ಮದವರನ್ನ ಹೊರತುಪಡಿಸಿ ಅನ್ಯ ಧರ್ಮದವರಿಗೆ ಪ್ರವೇಶ ನಿರ್ಬಂಧವಿರುತ್ತೆ. ಉದಾಹರಣೆಗೆ ಹೇಳೋದಾದರೆ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನ, ಕೇರಳದ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನ. ಹಿಂದೂ ಧರ್ಮದ ಈ ಪವಿತ್ರ ದೇವಸ್ಥಾನಗಳಲ್ಲಿ ಅನ್ಯ ಧರ್ಮದವರಿಗೆ ನಿರ್ಬಂಧವಿದೆ. ಈ ನಿರ್ಬಂಧದ ಹಿಂದೆ ಕೆಲವು ಕಾರಣಗಳಿದೆ. ಅದರಲ್ಲಿ ಮೊದಲನೇದಾಗಿ ಶುದ್ಧತಾ ನಿಯಮಗಳು, ವೈದಿಕ ಮತ್ತು ಆಗಮ ಶಾಸ್ತ್ರಗಳ ಪಾಲನೆಗಳು, ಶತಶತಮಾನಗಳಿಂದ ನಡೆದು ಬಂದ ವಿಧಿವಿಧಾನ ಸಂಪ್ರದಾಯಗಳು. ಹಿಂದೂ ಧರ್ಮದಲ್ಲಿ ದೇವಾಲಯವನ್ನು ದೇವರ ನಿವಾಸ ಸ್ಥಾನ ಎಂದು ನೋಡಲಾಗುತ್ತೆ. ಅಲ್ಲಿ ನಡೆಯುವ ಪೂಜೆ, ಪ್ರಸಾದ, ವ್ರತ ಮತ್ತು ವಿಧಿವಿಧಾನಗಳು ನಿರ್ದಿಷ್ಟ ಧಾರ್ಮಿಕ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಇದು ಯಾರನ್ನಾದರೂ ತಿರಸ್ಕರಿಸುವುದಕ್ಕಾಗಿ ಅಲ್ಲ, ಅಥವಾ ಯಾವುದೇ ಅನ್ಯ ಧರ್ಮದವರ ಮನೋಭಾವನೆಯ ಮೇಲೆ ಪರಿಣಾಮ ಬೀರಿಸುವುದಕ್ಕಾಗಿ ಅಲ್ಲ. ಬದಲಿಗೆ ಈ ಹಿಂದೂ ಧರ್ಮದ ಸಂಪ್ರದಾಯದ ಪಾವಿತ್ರ್ಯತೆಯನ್ನು ಕಾಪಾಡುವ ಸದುದ್ದೇಶದಿಂದ. ಆದರೆ ಈ ಎಲ್ಲ ಧರ್ಮಗಳು ಅನುಸರಿಸ್ತಾ ಇರುವಂತಹ ಈ ಒಡಂಬಡಿಕೆಗಳು ಅನೇಕರಿಗೆ ತಪ್ಪು ಅನಿಸಿರೋದು ಯಾಕೆ ಅಂದರೆ ಇಲ್ಲಿ ಹೇರಿರುವ ನಿರ್ಬಂಧಗಳು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದವರಿಗೆ ಕೆಲವು ಧರ್ಮಗಳು ಅವರ ಪವಿತ್ರ ಸ್ಥಳಗಳ ಮೇಲೆ ಹೇರಿರುವ ನಿರ್ಬಂಧಗಳು ವಿಚಿತ್ರವಾಗಿ ಕಂಡುಬರುತ್ತವೆ. ಹಾಗೆ ಆ ಧರ್ಮದ ಆಚಾರ ವಿಚಾರಗಳ ಮೇಲೂ ಕೂಡ ಕೀಳರಿಮೆ ಉಂಟಾಗುತ್ತೆ. ಆದರೆ ಇಲ್ಲಿ ಎಲ್ಲ ಧರ್ಮದ ಪವಿತ್ರ ಸ್ಥಳಗಳು ತನ್ನದೇ ಆದ ನಿಯಮಗಳು, ತನ್ನದೇ ಆದ ವಿಧಿ ವಿಧಾನಗಳು, ತನ್ನದೇ ಆದ ಆಚರಣೆಗಳನ್ನು ಹೊಂದಿರೋದ್ರಿಂದ ತಮ್ಮ ಧರ್ಮದ ಐಕ್ಯತೆಯನ್ನು ಉಳಿಸಿಕೊಳ್ಳುವ ಸದುದ್ದೇಶದಿಂದ ಈ ಎಲ್ಲ ನಿರ್ಬಂಧಗಳು ಸೃಷ್ಟಿಯಾಗಿವೆ. ಅವುಗಳನ್ನು ಒಪ್ಪಿಕೊಳ್ಳುವುದೇ ನಿಜವಾದ ಧಾರ್ಮಿಕ ಸ್ವಾತಂತ್ರ್ಯ. ಇಲ್ಲಿ ಎಲ್ಲವೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು ಅನ್ನುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿಲ್ಲ. ಬದಲಿಗೆ ಎಲ್ಲರೂ ಗೌರವದಿಂದ, ಪರಸ್ಪರ ಸಹ ಬಾಳ್ವೆಯಿಂದ ಎಲ್ಲ ಧರ್ಮದ ಆಚರಣೆಗಳು, ವಿಧಿ ವಿಧಾನಗಳನ್ನು ಗೌರವಿಸ್ತಾ ಬದುಕಬೇಕಷ್ಟೆ. ಈ ನನ್ನ ಮಾತಿಗೆ ನಿಮ್ಮ ಅಭಿಪ್ರಾಯವೇನು? ಇದು ಸಂಪ್ರದಾಯನ ಅಥವಾ ನಿರ್ಬಂಧನ ಅನ್ನೋದನ್ನ ನಮಗೆ ತಿಳಿಸಿ. ಹಾಗೆ ಯಾವ ಧರ್ಮದಲ್ಲಿ ಅತಿ ಹೆಚ್ಚು ನಿರ್ಬಂಧಗಳು ಹೇರಲ್ಪಟ್ಟಿವೆ ಅನ್ನೋದನ್ನ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಗತಯುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತವಾದ ಇತಿಹಾಸದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.